Unit 2, Session 10, Banking and Insurance Services. So here we are going to have a glance over the introduction, meaning and definition of bank and its features. So ಇಲ್ಲಿ ಬ್ಯಾಂಕ್ ಅಂದ್ರೆ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಲ್ಲಿ ಡೆಪಾಸಿಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಮತ್ತೆ ಆ ಡೆಪಾಸಿಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಡೆಪಾಸಿಟ್ಸ್ ನ ಎಕ್ಸೆಸ್ ಆಫ್ ಮನಿನ ಜನಗಳಿಗೆ ಸಾಲ ಮುಖಾಂತರ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಗೆ ಕೊಡ ಆಕ್ಟಿವಿಟಿನ ನಾವು ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ, ವಿಲ್ ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್ ಓವರ್ ದ ಒರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಬ್ಯಾಂಕ್. ಸೊ ಬ್ಯಾಂಕ್ ಅನ್ನೋ ಪದ ಹೇಗೆ ಬಳಸಕ್ಕೆ ಶುರು ಆಯ್ತು ಅನ್ನೋದಕ್ಕೆ ಒಂದು ಯಾವುದೋ ಒಂದು ಒರಿಜಿನಲ್ ರೆಕಾರ್ಡ್ಸ್ ಇಲ್ಲ. ಬ್ಯಾಂಕ್ ಅನ್ನೋ ಪದ ಬೇರೆ ಬೇರೆ ಆದ ಪದಗಳಾಗಿ ಬ್ಯಾಂಕೋ, ಬ್ಯಾಂಕರ್ಸ್, ಬ್ಯಾಂಕ್ಯು ಅಥವಾ ಬ್ಯಾಂಕ್ ಅನ್ನೋ ಪದಗಳಿಂದ ಉಚ್ಚರಿಸಲಾಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದು ಹಿಸ್ಟಾರಿಕಲ್ ಎವಿಡೆನ್ಸಸ್ ಹೇಳುತ್ತೆ. ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು, ಈ ಜಮೀನ್ದಾರ್ಗಳು ಸಾಲಕ್ಕೆ ದುಡ್ಡು ಕೊಡೋರು ಏನ್ ಮಾಡ್ತಾ ಇದ್ರು, ಒಂದು ಬೆಂಚ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಕಾಯಿನ್ಸ್ ನ ಡಿಸ್ಪ್ಲೇ ಮಾಡಿ ಅಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ನ ಮಾಡ್ತಾ ಇದ್ರು. ಸೊ ಅಂತ ಮನಿ ಲೆಂಡರ್ಸ್ ನ ನಾವು ಅವರು ಸೇಟುಗಳಾಗಿರ್ಬೋದು ಅಥವಾ ಚಿನ್ನ ಆಭರಣ ವ್ಯಾಪಾರಿಗಳಾಗಿರ್ಬೋದು ಅಥವಾ ಶ್ರಾಫ್ಸ್ ಅಂತ ಏನ್ ಹೇಳ್ತೀವಿ ಜಮೀನ್ದಾರ್ಗಳಾಗಿರ್ಬೋದು. ಸೊ ಇವರೆಲ್ಲ ಈ ಟ್ರಾನ್ಸಾಕ್ಷನ್ ಹಣ ಕೊಡೋದ್ರಲ್ಲಿ ತಗೊಳ್ಳೋ ಒಂದು ರೇಟ್ ಆಫ್ ಒಂದು ಇಂಟ್ರೆಸ್ಟ್ ಮೇಲೆ ಹಣನ ಸಾಲ ಜನಗಳಿಗೆ ಯಾರಿಗೆ ಸಾಲ ಬೇಕಾಗಿದೆಯೋ ಬಿಸ್ನೆಸ್ಗೋಸ್ಕರ ಸಾಲನ ಕೊಟ್ಟು ನಂತರ ಹಣ ಪಾವತಿಸ್ಕೊಳ್ತಾ ಇದ್ರು. ಸೊ ಹಾಗೆ ಈ ಬ್ಯಾಂಕ್ ಅನ್ನ ಪದ ಮುಂದುವರಿತು ಅಂತ ಹೇಳಿಕೆ ಕೆಲವೊಂದು ಎವಿಡೆನ್ಸಸ್ ಇದೆ. ಇಲ್ಲಿ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಬ್ಯಾಂಕ್ ನಾವು ನೋಡಿದಾಗ, ಅಕಾರ್ಡಿಂಗ್ ಟು ಪ್ರೊಫೆಸರ್ ಸೇಯರ್, ಸೊ ಇವರ ಪ್ರಕಾರ bank is an institution whose debts andre bank deposits are widely accepted in settlement of other people debts to each other. Debts andre ಇಲ್ಲಿ ಬಂದು ಸಾಲ. ಇನ್ನು ಡೆಫಿನೇಷನ್ HL ಹಾರ್ಟ್ ಅವರ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, a bank is one which in the ordinary course of his business honors checks drawn upon him by persons from and for whom he receives money. ಸೊ ಇಲ್ಲಿ ಅಕ್ಸೆಪ್ಟೆನ್ಸ್ ಆಫ್ ಚೆಕ್ಸ್ ಇರುತ್ತೆ. ಚೆಕ್ ಮುಖಾಂತರ ಹಣನ ಕೊಡೋದಾಗ್ಲಿ ಪಡ್ಕೊಡೋದಾಗ್ಲಿ ಆಕ್ಟಿವಿಟಿನ ನಾವಿಲ್ಲಿ ಕಂಡು ಬರ್ಬೋದು ಅನ್ನೋದನ್ನ ಈ ಡೆಫಿನೇಷನ್ ಅಲ್ಲಿ ನಾವು ನೋಡ್ಬೋದು. ಹಾಗೇನೆ ಅಕಾರ್ಡಿಂಗ್ ಟು ಕ್ರೌಥರ್, ಅ ಬ್ಯಾಂಕ್ ಇಸ್ ಅ ಡೀಲರ್ ಇನ್ ಡೆಬ್ಟ್ಸ್ ಇಸ್ ಓನ್ ಅಂಡ್ ಆಫ್ ಅದರ್ಸ್. ಅಂದ್ರೆ ಬ್ಯಾಂಕ್ ಅಲ್ಲಿ ಸಾಲಗಳ ವ್ಯವಹಾರ ನಡೀತೆ. ಅಂದ್ರೆ ಸಾಲ ಕೊಡೋದಾಗ್ಲಿ ಅಥವಾ ಸಾಲ ಪಡ್ಕೊಳ್ಳೋದಾಗ್ಲಿ ಎರಡೂ ವ್ಯವಹಾರಗಳು ಒಂದು ಜಾಗದಲ್ಲಿ ನಡೆಯುತ್ತೆ. ಅದನ್ನ ಒಬ್ಬ ಬ್ಯಾಂಕರು ಅಂತ ಆಕ್ಟಿವಿಟಿಲಿ ಡೀಲ್ ಮಾಡ್ತಾನೆ ಅನ್ನೋದಕ್ಕೆ ಇವರ ಪ್ರಕಾರ ಡೆಫಿನೇಷನ್ ಕೊಟ್ಟಿದೆ. ಅಕಾರ್ಡಿಂಗ್ ಟು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949, ಅದರ ಪ್ರಕಾರ ದ ವರ್ಡ್ ಬ್ಯಾಂಕಿಂಗ್ ಆಸ್ ದ ಅಕ್ಸೆಪ್ಟಿಂಗ್, ಹಣನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಯಾತಕ್ಕೋಸ್ಕರ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಒಂದು ಜಾಗದಲ್ಲಿ ಅಂತ ಹೇಳಿದ್ರೆ, ಆ ಬಂದಿರೋ ಹಣನ ಬೇರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ಗೋಸ್ಕರ ಅಥವಾ ಸಾಲ ಮುಖಾಂತರ ಆ ಹಣನ ಪಬ್ಲಿಕ್ ಗೆ ಕೊಡೋದು. ಹಣನ ವಾಪಸ್ಸು ಕಂಡೀಷನ್ಸ್ ಮೇಲೆ ದಟ್ ಅಮೌಂಟ್ ಹ್ಯಾಸ್ ಟು ಬಿ ರಿಟರ್ನ್ ಬ್ಯಾಕ್ ವಿತ್ ಇಂಟ್ರೆಸ್ಟ್ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಆಫ್ ಡೆಪಾಸಿಟ್ಸ್ ಆಫ್ ಮನಿ ಫ್ರಾಮ್ ದ ಪಬ್ಲಿಕ್ repayable on demand or otherwise withdrawable by ಚೆಕ್, ಡ್ರಾಫ್ಟ್, ಆರ್ಡರ್ ಆರ್ ಅದರ್ವೈಸ್ ಅಂತ ಹೇಳ್ತೀವಿ. ಇನ್ನು ಫಂಕ್ಷನ್ಸ್ ಆಫ್ ಬ್ಯಾಂಕ್ ಫಂಕ್ಷನ್ಸ್ ಅಥವಾ ಆಕ್ಟಿವಿಟೀಸ್ ನ ನೋಡಿದಾಗ, ಮೊದಲನೇದಾಗಿ ಟು ರಿಸೀವ್ ಡೆಪಾಸಿಟ್ಸ್, ಹಣನ ಪಾವತಿಸ್ಕೊಳ್ಳೋದು ಒಂದು ಚಟುವಟಿಕೆ ಆಗಿದೆ. ಹಣನ ಸಾಲ ಕೊಡೋದು ಟು ಲೆಂಡ್ ಮನಿ. ಬೇರೆ ಏಜೆನ್ಸಿ ಫಂಕ್ಷನ್ಸ್, ಒಬ್ಬ ಏಜೆಂಟ್ ಆಗಿ ಇಬ್ರು ವ್ಯಕ್ತಿಗಳ ಮಧ್ಯ ಅಂದ್ರೆ ಒಬ್ಬ ಬ್ಯಾಂಕರು ಮತ್ತೆ ಅಂದ್ರೆ ಇಲ್ಲಿ ಏಜೆನ್ಸಿ ಫಂಕ್ಷನ್ಸ್ ಅಂದ್ರೆ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್ ಕೆಲವೊಂದು ಆಕ್ಟಿವಿಟೀಸ್ ಏನು ಬ್ಯಾಂಕ್ ಮಾಡುತ್ತೆ ಅದನ್ನ ನಾವು ಏಜೆನ್ಸಿ ಫಂಕ್ಷನ್. ಆಸ್ ಅ ಏಜೆಂಟ್ ದ ಬ್ಯಾಂಕ್ ಪರ್ಫಾರ್ಮ್ ಸರ್ಟನ್ ಆಕ್ಟಿವಿಟೀಸ್ ಆನ್ ಬಿಹಾಫ್ ಆಫ್ ದಿ ಕನ್ಸ್ಯೂಮರ್ಸ್. ದೆನ್ ಅದರ್ ಫಂಕ್ಷನ್ಸ್. ಮೊದಲನೇ ಬಂದು ಟು ರಿಸೀವ್ ಡೆಪಾಸಿಟ್ಸ್. ಸೊ ಇಲ್ಲಿ ಡೆಪಾಸಿಟ್ ನ ರಿಸೀವ್ ಮಾಡೋದೇ ಒಂದು ಮುಖ್ಯವಾದ ಚಟುವಟಿಕೆ ಆಗಿರುತ್ತೆ ಒಂದು ಬ್ಯಾಂಕ್ಗೆ. There are many people who have surplus funds but cannot use their funds profitably or ideally. ಜನಗಳ ಹತ್ರ ಹಣ ಜಾಸ್ತಿ ಇರೋರು ಏನ್ ಮಾಡ್ತಾರೆ, ಆ ಹಣನ ಎಲ್ಲಾದ್ರೂ ಪ್ರಾಫಿಟಬಲ್ ಆಗಿ ಇನ್ವೆಸ್ಟ್ ಮಾಡಬಹುದು ಅನ್ನೋ ರೀತಿಲಿ ಆ ಹಣನ ಏನ್ ಮಾಡ್ತಾರೆ, ಅವರು ಬ್ಯಾಂಕ್ ಅಲ್ಲಿ ಕೆಲವೊಂದು ರೇಟ್ ಆಫ್ ಇಂಟ್ರೆಸ್ಟ್ ಪಡ್ಕೊಳ್ಳೋಕೋಸ್ಕರ ಹಣನ ಡೆಪಾಸಿಟ್ ಮಾಡ್ತಾರೆ. ಆ ಎಕ್ಸೆಸ್ ಅಮೌಂಟ್ ನ ಬ್ಯಾಂಕ್ ಅವರು
ಬೇರೆ ಸಾಲಕ್ಕೋಸ್ಕರ ಬಳಸ್ಕೊಂಡು ಅಲ್ಲೂ ಇಂಟ್ರೆಸ್ಟ್ ಅರ್ನ್ ಮಾಡ್ತಾರೆ. ಡೆಪಾಸಿಟ್ಸ್ ಆರ್ ರಿಸೀವ್ಡ್ ಬೈ ದ ಬ್ಯಾಂಕ್ಸ್ ಇನ್ ದ ಫಾಲೋಯಿಂಗ್ 3 ಫಾರ್ಮ್ಸ್. ಡೆಪಾಸಿಟ್ಸ್ ನ ಅವ್ರು 3 ವಿಧದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಮೊದಲನೇ ಬಂದು ಫಿಕ್ಸ್ಡ್ ಡೆಪಾಸಿಟ್ಸ್ ಅಂತ. ಈ ಫಿಕ್ಸ್ಡ್ ಡೆಪಾಸಿಟ್ಸ್ ಅನ್ನ ನಾವು ಟೈಮ್ ಡೆಪಾಸಿಟ್ಸ್ ಅಂತಾನು ಹೇಳ್ತೀವಿ. ಸೊ ಅಂಡರ್ ಫಿಕ್ಸ್ಡ್ ಡೆಪಾಸಿಟ್ಸ್ ಒಂದು ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ಗೆ, ಅಂದ್ರೆ 1 ವರ್ಷ ಅಥವಾ 2 ವರ್ಷ ಅಥವಾ 5 ವರ್ಷ, ಡಿಪೆಂಡಿಂಗ್ ಅಪಾನ್ ದ ಟೈಮ್ ಪೀರಿಯಡ್ ಫಾರ್ ವಿಚ್ ದ ಕನ್ಸ್ಯೂಮರ್, ಅಂದ್ರೆ ಒಬ್ಬ ವ್ಯಕ್ತಿ ಅವನ ಹಣನ ಎಷ್ಟು ವರ್ಷ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಬೇಕು ಅಂತ ಡಿಸಿಷನ್ ಮಾಡಿದಾನೋ ಅದನ್ ಮೇಲೆ ಅಷ್ಟು ಪೀರಿಯಡ್ಗೆ ಅವನು ಹಣನ ಬ್ಯಾಂಕ್ ಅಲ್ಲಿ ಇಡ್ತಾನೆ. ಸೊ ಅದನ್ನ ಡೇಟ್ ಆಫ್ ಎಕ್ಸ್ಪೈರಿ ಅಂದ್ರೆ ಎಷ್ಟು, ಫಾರ್ ಎಕ್ಸಾಂಪಲ್ 1 ವರ್ಷದ ಕೊನೆಯಲ್ಲಿ ಅವನು ಹಣನ ವಿತ್ಡ್ರಾ ಮಾಡ್ಕೋಬಹುದು, ಅಥವಾ ಡಿಪೆಂಡಿಂಗ್ ಅಪಾನ್ ದ ಟೈಮ್ ಪೀರಿಯಡ್ ಫಾರ್ ವಿಚ್ ದ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಹ್ಯಾಸ್ ಬೀನ್ ಓಪನ್ಡ್ ಆನ್ ದ ಡ್ಯೂ ಡೇಟ್ ಕಸ್ಟಮರ್ ವಿಲ್ ವಿತ್ಡ್ರಾ ದ ಡೆಪಾಸಿಟ್ ಅಮೌಂಟ್. ಸೊ ಅಲ್ಲಿ ಅವನ ಡೆಪಾಸಿಟ್ ಹಣನ ಅವನು ಪ್ರತಿ ಆನ್ಯುಯಲಿ ಇಂಟ್ರೆಸ್ಟ್ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಕೊನೆಯದಾಗಿ ಅವನು ಡೇಟ್ ಆಫ್ ಮೆಚುರಿಟಿ ಮೇಲೆ ಅವನ ಹಣನ ಪಾವತಿಸ್ಕೊಳ್ಳುವಾಗ ವಿತ್ ಇಂಟ್ರೆಸ್ಟ್ ದ ಅಮೌಂಟ್ ವಿಲ್ ಬಿ ಪೇಯಬಲ್ ಟು ದ ಕಸ್ಟಮರ್ ಬೈ ದ ಬ್ಯಾಂಕ್. Then comes current deposits. So current deposits ಅಂದಾಗ ಯೂಶಲಿ ಇಂಥ ಅಕೌಂಟ್ ಈ ಇದನ್ನ ಬಿಸ್ನೆಸ್ ಪೀಪಲ್ ವ್ಯವಹಾರ ಮಾಡೋ ವ್ಯಕ್ತಿಗಳು ಅವರು ಓಪನ್ ಮಾಡ್ತಾರೆ. ಇಲ್ಲಿ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಇಫ್ ಇದೆ ಓಪನಿಂಗ್ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದಾಗ ದಿನದಲ್ಲಿ ಅವ್ರಿಗೆ ಟ್ರಾನ್ಸಾಕ್ಷನ್ಸ್ ಲಿಮಿಟೆಡ್ ಆಗಿರುತ್ತೆ. ಬಟ್ ಕರೆಂಟ್ ಅಕೌಂಟ್ ಓಪನ್ ಮಾಡಿದಾಗ ಅವರ ಟ್ರಾನ್ಸಾಕ್ಷನ್ಸ್ ಲಿಮಿಟೆಡ್ ಆಗಿರಲ್ಲ. ಸೊ ನೌ ಅಂಡ್ ದೆನ್ ಯಾವಾಗ ಹಣ ಬೇಕಾಗುತ್ತೋ ಅಥವಾ ಡೆಪಾಸಿಟ್ಸ್ ಮಾಡಬೇಕಾಗಿತ್ತೋ ಅದನ್ನ ಅವರು ಎನಿ ಟೈಮ್ ದೇ ಕ್ಯಾನ್, ಡ್ಯೂರಿಂಗ್ ಬ್ಯಾಂಕಿಂಗ್ ಅವರ್ಸ್ ದೇ ಕ್ಯಾನ್ ವಿಸಿಟ್ ದ ಬ್ಯಾಂಕ್ಸ್, ದೇ ಕ್ಯಾನ್ ವಿತ್ಡ್ರಾ ದ ಅಮೌಂಟ್, ದೇ ಕ್ಯಾನ್ ಹ್ಯಾವ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ದೇ ಕ್ಯಾನ್ ಮೇಕ್ ಡೆಪಾಸಿಟ್ಸ್ ಇನ್ ದ ಬ್ಯಾಂಕ್. ಸೊ ಇಲ್ಲಿ ಇಂಟ್ರೆಸ್ಟ್ ಏನು ಹಣ ಡೆಪಾಸಿಟ್ ಮಾಡ್ತಾರೆ ಈ ಬಿಸ್ನೆಸ್ ಪೀಪಲ್, ಯೂಶಲ್ ಆಗಿ ಆ ಹಣದ ಮೇಲೆ ಕರೆಂಟ್ ಡೆಪಾಸಿಟ್ಸ್ ಅಲ್ಲಿ ಇಂಟ್ರೆಸ್ಟ್ ನ ಬ್ಯಾಂಕ್ ಅವರು ಪೇ ಮಾಡಲ್ಲ. ನಂತರ ಬಂದು ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಯೂಶಲಿ ಇಂಡಿವಿಜುವಲ್ ಅಕೌಂಟ್ಸ್ ಓಪನ್ ಮಾಡಿರ್ತಾರೆ. ಸೊ ಇದನ್ನ ಜನಗಳಲ್ಲಿ ಅವರ ಸೇವಿಂಗ್ಸ್ ಉಳಿತಾಯಕ್ಕೋಸ್ಕರ ಓಪನ್ ಮಾಡೋ ಅಕೌಂಟ್ ನ ನಾವು ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯೂಶಲ್ ಆಗಿ ದ ರೇಟ್ ಆಫ್ ಡೆಪಾಸಿಟ್ಸ್ ವಿಲ್ ಬಿ 5% ಆರ್ ಡಿಪೆಂಡಿಂಗ್ ಅಪಾನ್ ದ ಟೈಮ್ ಪೀರಿಯಡ್. ಇಲ್ಲಿ ನಂಬರ್ ಆಫ್ ವಿಡ್ರಾವಲ್ ರೆಸ್ಟ್ರಿಕ್ಷನ್ಸ್ ಲಿಮಿಟೆಡ್ ಆಗಿರುತ್ತೆ. ದ ನೆಕ್ಸ್ಟ್ ಆಕ್ಟಿವಿಟಿ, ಅದು ಎರಡನೇ ಚಟುವಟಿಕೆ ಅಂದಾಗ ಟು ಲೆಂಡ್ ಮನಿ. ಸೊ ಇದು ಒಂದು ಮುಖ್ಯವಾದ ಚಟುವಟಿಕೆ ಆಗಿದೆ ಒಂದು ಬ್ಯಾಂಕ್ ಇದು. ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಅ ಚೀಫ್ ಸೋರ್ಸ್ ಆಫ್ ಪ್ರಾಫಿಟ್ ಟು ಮೋಸ್ಟ್ ಆಫ್ ದ ಬ್ಯಾಂಕ್ಸ್. ಸೊ ಬ್ಯಾಂಕ್ ಅವರು ಏನು ಜನಗಳಿಗೆ ಹಣನ ಸಾಲ ಮುಖಾಂತರ ಕೊಟ್ಟು ನಂತರ ಅದರ ಮೇಲೆ ಇಂಟ್ರೆಸ್ಟ್ ಪಡ್ಕೊಳ್ತಾರೆ, ಅದೇ ಲಾಭ ಆಗಿರುತ್ತೆ ಬ್ಯಾಂಕ್ಸ್ಗೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಪ್ರಾಫಿಟ್ ಮೇಕಿಂಗ್ ಅಂತ ಹೇಳ್ತೀವಿ. Banks accept deposits from those who have surplus money and grant loans in advance to those who need them. Banks charge comparatively higher rate of interest on the amount and advanced on as a loan. So here compare ಮಾಡಿದಾಗ ಬ್ಯಾಂಕು ಸಾಲನ ಕೊಟ್ಟಾಗ ಅವ್ರು ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ ದಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ದ ರೇಟ್ ಆಫ್ ಇಂಟ್ರೆಸ್ಟ್ ಬ್ಯಾಂಕ್ ಅವ್ರು ಏನೋ ಜನಗಳು ಅವರ ಹಣನ ಡೆಪಾಸಿಟ್ ಮಾಡಿದಾಗ ಪೇ ಮಾಡ್ತಾರೆ. ಅದನ್ನ ಕಂಪೇರ್ ಮಾಡಿದ್ರೆ ಅವರು ಕೊಡೋ ಸಾಲದ ಮೇಲೆ ಪಡ್ಕೊಳ್ಳೋ ಇಂಟ್ರೆಸ್ಟ್ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಬಂದು ಲೋನ್ಸ್ ಆರ್ ಅಡ್ವಾನ್ಸ್ ಬೈ ದ ಬ್ಯಾಂಕ್ ಇಂದ ಯಾವ್ಯಾವ ರೀತಿಲಿ ಹಣನ ಸಾಲದ ಮುಖಾಂತರ ಜನಗಳಿಗೆ ಕೊಡ್ತಾರೆ ಅನ್ನೋದನ್ನ ನೋಡೋದ. ಮೊದಲನೇ ಬಂದು ಕ್ಯಾಶ್ ಕ್ರೆಡಿಟ್ಸ್. ಈ ಕ್ಯಾಶ್ ಕ್ರೆಡಿಟ್ಸ್ ಅನ್ನೋ ಪದ್ಧತಿ ನಾವು ಇಂಡಿಯಾದಲ್ಲಿ ಇನ್ನೂ ಕಂಡು ಬರೋದಿಲ್ಲ. ಇದನ್ನ ಜಾಸ್ತಿ ನಾವು ಸ್ಕಾಟ್ಲ್ಯಾಂಡ್ ಅಂತ ದೇಶದಲ್ಲಿ ನೋಡ್ತೀವಿ. ಇಲ್ಲಿ ಏನ್ ಮಾಡ್ತಾರೆ, ಸಾಲನ ಅಂದ್ರೆ ಕ್ಯಾಶ್ ಕ್ರೆಡಿಟ್ಸ್ ನ ಸಾಲನ ಕೊಡೋದನ್ನ ಇದನ್ನ ಪ್ರಾಮಿಸರಿ ನೋಟ್ಸ್ ಅಥವಾ ಕೊಲಾಟ್ರಲ್ಸ್ ಲೈಕ್ ಶೇರ್ಸ್, ಸ್ಟಾಕ್ಸ್, ಬಾಂಡ್ಸ್ ಇದನ್ನ ಅವರು ಡೆಪಾಸಿಟ್ ಆಗಿ ಇಟ್ಕೊಂಡು ಅಥವಾ ಸೆಕ್ಯೂರಿಟಿ ಆಗಿ ಇಟ್ಕೊಂಡು ಬ್ಯಾಂಕ್ ಅವರು ಬಾರೋವರ್ಗೆ ಇಲ್ಲಿ ಕ್ಯಾಶ್ ಕ್ರೆಡಿಟ್ ಮುಖಾಂತರ ಸಾಲವನ್ನು ಕೊಡ್ತಾರೆ. Next we have overdrafts. So ಈ overdrafts ನ ಒಂದು temporary help that will be given by the bank to the depositor ಅಂತ ಹೇಳ್ಬೋದು. Overdraft means giving money in excess of the deposits of the depositor ಅಂತ ಹೇಳ್ತೀವಿ. ಈ overdraft ನ
ಸೆಕ್ಯೂರಿಟೀಸ್ ಅಗೇನ್ಸ್ಟ್ ಅಲ್ಲಿ ಬೇರೆ ಬೇರೆ ಆದ ಸೆಕ್ಯೂರಿಟೀಸ್ ಅಗೇನ್ಸ್ಟ್ ಅಲ್ಲಿ ಕೊಡ್ಬೋದು. ಆಮೇಲೆ ಇಲ್ಲಿ ಇಂಟ್ರೆಸ್ಟ್ ನ ಏನು ಚಾರ್ಜ್ ಮಾಡ್ತಾರೆ ಓವರ್ ಡ್ರಾಫ್ಟ್ ಮೇಲೆ ಅದು ದಿನನಿತ್ಯ ಐ ಮೀನ್ ಡೈಲಿ ಬೇಸಿಸ್ ಮೇಲೆ ಆಗಿರುತ್ತೆ. ನೆಕ್ಸ್ಟ್ ಬಂದು ಲೋನ್ಸ್ ಅಂಡ್ ಅಡ್ವಾನ್ಸಸ್. ಸೊ ಬ್ಯಾಂಕ್ಸ್ ಲೋನ್ಸ್ ಬಿಸ್ನೆಸ್ ಪೀಪಲ್ಗೆ ಅಥವಾ ಕನ್ಸ್ಯೂಮರ್ಸ್ಗೆ ಇರ್ಬೋದು ಅಥವಾ ಫಾರ್ಮರ್ಸ್ಗೆ ಇರ್ಬೋದು. ಇಂಥ ಲೋನ್ ನ ಒಂದು ಸ್ಪೆಸಿಫೈಡ್ ಪೀರಿಯಡ್ಗೆ ಸ್ಪೆಸಿಫೈಡ್ ಅಮೌಂಟ್ ಒಂದು ಅವ್ರು ಆಪ್ಟ್ ಮಾಡಿರೋ ಅಮೌಂಟ್ ಆರ್ ಅವ್ರ ಎಲಿಜಿಬಿಲಿಟಿ ಏನಿರುತ್ತೆ ಅದರ ಬೇಸಿಸ್ ಮೇಲೆ ಅವ್ರಿಗೆ ಲೋನ್ಸ್ ಮತ್ತೆ ಅಡ್ವಾನ್ಸಸ್ ನ ಕೊಡ್ತಾರೆ. ಅದನ್ನ ಪಾವತಿಸ್ಕೋವಾಗ ವಿತ್ ಇಂಟ್ರೆಸ್ಟ್ ದೇ ಆರ್ ಗೋಯಿಂಗ್ ಟು get repaid the loan amount with interest by the borrower. Next, discounting of bills and hundis anta ಹೇಳ್ತೀವಿ. ಬ್ಯಾಂಕು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಡೋ ಜೊತೆಲಿ ಬಿಲ್ಸ್ ನ ಇನ್ ಅಡ್ವಾನ್ಸ್ ಇನ್ನು ಡೇಟ್ ಆಫ್ ಮೆಚುರಿಟಿ ಆಗದ್ ಮುಂಚೆ ಏನಾದ್ರೂ ಬಿಲ್ಸ್ ಇದ್ರೆ ಅದನ್ನ ಕಸ್ಟಮರ್ ಬಂದು ಬಿಲ್ಸ್ ನ ಡಿಸ್ಕೌಂಟ್ ಮಾಡಿದ್ರೆ ಆ ಹಣನ ಕಸ್ಟಮರ್ಗೆ ಪೇ ಮಾಡಿ ನಂತರ ಡ್ಯೂ ಡೇಟಿಗೆ ಅದ್ರ ಮೇಲೆ ಹಣನ ಬ್ಯಾಂಕ್ ಅವರು ಪಡ್ಕೋಬಹುದು. ಮೂರನೇ ಚಟುವಟಿಕೆ ಬಂದು ನೋಡಿದಾಗ ಏಜೆನ್ಸಿ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏಜೆನ್ಸಿ ಫಂಕ್ಷನ್ಸ್ ಅಲ್ಲಿ ಬ್ಯಾಂಕರ್ ಏನ್ ಮಾಡ್ತಾನೆ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್ ಮಾಡ್ಬೇಕು ಕಸ್ಟಮರ್ ಸರ್ವಿಸಸ್ ನ ಅವನಿಗೆ ಸೌಲಭ್ಯ ಆಗ್ಲಿ ಅಂತ ಹೇಳ್ಬಿಟ್ಟು ಕಸ್ಟಮರ್ ಸರ್ವಿಸಸ್ ನ ಬ್ಯಾಂಕ್ ಅವರು ಮಾಡ್ತಾರೆ. ಅದನ್ನ ಒಂದು ನಾಮಿನಲ್ ಫೀನ ಚಾರ್ಜ್ ಮಾಡ್ತಾರೆ. ಆ ಫೀನ ಕಸ್ಟಮರ್ ಬ್ಯಾಂಕರ್ಗೆ ಪೇ ಮಾಡೋದಿರುತ್ತೆ. ಸೊ ಯೂಶುವಲ್ ಆಗಿ ಅಂತ ಸರ್ವಿಸಸ್ ಏನಿರ್ಬೋದು ಅಂದ್ರೆ ದ ಬ್ಯಾಂಕ್ಸ್ ರೆಮಿಟ್ ಫಂಡ್ಸ್ ಆನ್ ಬಿಹಾಫ್ ಆಫ್ ದೇರ್ ಕ್ಲೈಂಟ್ಸ್ ಬೈ ಮೇಲ್ ಟ್ರಾನ್ಸ್ಫರ್ ಆರ್ ಡ್ರಾಫ್ಟ್ಸ್. Then the banks also collect and pay the checks, bills, promissory notes, dividend warrants irbodu, rent pay ಮಾಡೋದಿರ್ಬೋದು, insurance premium, etc. Banks also sell and purchase shares, stock, debentures and bonds on behalf of their customers. Then commercial banks also act as executors, trustees and attorneys for their customers. Banks also help their customers to get refund of income tax if any. So intella activities on behalf of the customer on some amount nominal fees that will be paid by the customer to the banker. All these activities will be performed by the banker on behalf of the consumer. Then the other functions may include issuing of letters of credit to customers to help and enable them to go abroad, receiving the valuables, ornaments, jewels and documents of their customers safe deposits mukantara safety na provide ಮಾಡಬಹುದು. Issuing of bank drafts and travelers checks in order to facilitate the transfer of funds from one part of the country to another. The commercial banks also do the underwriting business. The banks also collect statistical information pertaining to trade, commerce and industry, and they also furnish guarantees on behalf of customers.